ಬೇಲೂರು ಹಳೇಬೀಡು ವಿಶ್ವ ಪಾರಂಪರಿಕ ತಾಣ ನಿರ್ವಹಣಾ ಪ್ರಾಧಿಕಾರ ರಚನೆಗೆ ಶಾಸಕ ಎಚ್.ಕೆ. ಸುರೇಶ್ ಒತ್ತಾಯ. ಬೇಲೂರು ಹಾಗೂ ಹಳೇಬೀಡಿನ ವಿಶ್ವ ಪಾರಂಪರಿಕ ತಾಣಗಳ ಅಭಿವೃದ್ಧಿ, ಸಂರಕ್ಷಣೆ ಹಾಗೂ ಪ್ರವಾಸೋದ್ಯಮದ ಉತ್ತೇಜನಕ್ಕಾಗಿ ವಿಶ್ವ ಪಾರಂಪರಿಕ ತಾಣ ನಿರ್ವಹಣಾ ಪ್ರಾಧಿಕಾರ ರಚಿಸುವಂತೆ ಬೇಲೂರು ಕ್ಷೇತ್ರದ ಶಾಸಕ ಹುಲ್ಲಹಳ್ಳಿ ಸುರೇಶ್ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದರು. 908 ವರ್ಷಗಳ ಇತಿಹಾಸವಿರುವ ಬೇಲೂರು ಹಳೇಬೀಡು ದೇವಾಲಯಗಳಿಗೆ ದೇಶ ವಿದೇಶಗಳ ನಾನಾ ಭಾಗಗಳಿಂದ ಪ್ರೇಕ್ಷಕರು ಬರುತ್ತಿದ್ದು, ಆದರೆ ಸಾರಿಗೆ ವ್ಯವಸ್ಥೆ, ಬಸ್ ನಿಲ್ದಾಣ, ಶೌಚಾಲಯ, ಕುಡಿಯುವ ನೀರು ಸೇರಿದಂತೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಕಳೆದ 2023ರಿಂದಲೂ ಸುಮಾರು 7 ಸದನಗಳ ಪೈಕಿ 6 ಸದನಗಳಲ್ಲಿ ಬೇಲೂರು ಹಳೇಬೀಡು ವಿಶ್ವ ಪಾರಂಪರಿಕ ತಾಣ ನಿರ್ವಹಣಾ ಪ್ರಾಧಿಕಾರ ರಚನೆ ಮಾಡಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಸದನದ ಗಮನ ಸೆಳೆಯಲಾಗಿತ್ತು. ಆದರೆ ಇದುವರೆಗೂ ಸಾಧ್ಯವಾಗಿಲ್ಲ. ನಾನು ಕೇಳಿರುವ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರ ನೀಡಿದ ಪ್ರವಾಸೋದ್ಯಮ ಸಚಿವರು ಮಾತನಾಡಿ, ಮಾನ್ಯ ಸದಸ್ಯರು ಖಾಸಗಿ ವಿಧೇಯಕ ಮಂಡಿಸಿದ್ದಾರೆ. ಅದನ್ನು ಸರ್ಕಾರ ತಿರಸ್ಕರಿಸಿಲ್ಲ. ಮುಂದಿನ ಆರ್ಥಿಕ ಸಾಧಕ ಬಾಧಕ ನೋಡಿಕೊಂಡು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕೇಳಿರ್ತಕ್ಕಂಥ ಉತ್ತರ ಬೇರೆ, ಪ್ರಶ್ನೆ ಬೇರೆ, ಕೊಟ್ಟಿರ್ತಕ್ಕಂಥ ಉತ್ತರ ಬೇರೆ. 2012-13ರಿಂದ ನಾವು ಆ ಕ್ಷೇತ್ರಕ್ಕೆ ಏನು ಅನುದಾನ ಕೊಟ್ಟಿದ್ದೀವಿ ಅಂತಕ್ಕಂಥ ಕೊಟ್ಟಿದ್ದಾರೆ. ತಮ್ಮಲ್ಲಿ ವಿನಂತಿ ಏನಂದ್ರೆ, ಕಳೆದ 2023 ನಂತರ 7 ಸದನಗಳಲ್ಲಿ 6 ಸದನಗಳಲ್ಲೂ ಸಹ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರು ಹಳೇಬೀಡು, ಹೊಯ್ಸಳರು ಆಳಿದ ನಾಡು, ಸುಮಾರು 908 ವರ್ಷ ಇತಿಹಾಸ ಇರತಕ್ಕಂತಹ ಇದಕ್ಕೆ ಪ್ರಾಧಿಕಾರವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಖಾಸಗಿ ಬಿಲ್ನನ್ನು ಸಹ ನಾವು ಮಂಡನೆಯನ್ನ ಮಾಡಿದ್ದು ಬೆಳಗಾಂ ಅಧಿವೇಶನದಲ್ಲಿ 5ನೇ ಅಧಿವೇಶನ ಮಾಡಿದ್ದು. ಆದರೆ ಅವತ್ತು ಅವಕಾಶ ಆಗಲಿಲ್ಲ, ಹಲವಾರು ಕಾರಣಗಳಿಂದ. 6ನೇ ಅಧಿವೇಶನದಲ್ಲಿ ತಾವು ಅವಕಾಶವನ್ನು ಮಾಡಿಕೊಟ್ರಿ. ಆದರೆ ಅದರ ಬಗ್ಗೆ ನಾನು ಗಮನವನ್ನು ಸೆಳೆಯಲಿಕ್ಕೆ, ಬೇಲೂರು ಹಳೇಬೀಡು 908 ವರ್ಷ ಇತಿಹಾಸ ಇರತಕ್ಕಂಥದ್ದಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಕ್ಕಂಥದ್ದು, ಬಸ್ಸು ನಿಲ್ದಾಣಗಳಿಲ್ಲ, ಸಾರಿಗೆ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಇದೆಲ್ಲದನ್ನೂ ಸಹ ನಾನು ರಚನೆ ಮಾಡಲಿಕ್ಕೆ ತಾವು ದಯವಿಟ್ಟು ಅವಕಾಶವನ್ನು ಮಾಡಬೇಕು ಅಂತ ನಮಗೆ ಹೇಳಿದ್ದೆ. ಅದನ್ನ ಹೊರತುಪಡಿಸಿ ಉಳಿದಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನಾವು ಉಲ್ಲೇಖ ಮಾಡಿದ್ದೀವಿ ನಮ್ಮ ಉತ್ತರದಲ್ಲಿ. ಮಾನ್ಯ ಸದಸ್ಯರು ಏನು ಖಾಸಗಿ ವಿಧೇಯಕವನ್ನ ಮಂಡಿಸಿದ್ದಾರೆ, ಅದರ ಆರ್ಥಿಕ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಒಂದು ನಿರ್ಣಯವನ್ನು ಕೈಗೊಳ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಪರಿಶೀಲನೆಯಲ್ಲಿ ಇದೆ ಅಂತ ಹೇಳಿದ್ದಾರೆ, ಅದು ತಿರಸ್ಕಾರ ಮಾಡಿಲ್ಲ. ಹಾಗಾಗಿ ಖಂಡಿತವಾಗಿಯೂ ಕೂಡ ಮಾನ್ಯ ಸಚಿವರ ಗಮನಕ್ಕೆ ಅದು ತಂದು, ಮಾನ್ಯ ಸದಸ್ಯರ ಕಳಕಳಿ, ಯಾಕಂದ್ರೆ ಇದೊಂದು ಐತಿಹಾಸಿಕ ಸ್ಥಳ ಇದೆ, ಇದಕ್ಕೆ ಒಂದು ಖಂಡಿತವಾಗಿ ನಮ್ಮ